ಪಾಠ 11 ಹಲ್ಲಿನ ಮಹಿಮೆ. ಮೊಲ ಮತ್ತು ನಾಯಿ ಗೆಳೆಯರು. ಅವು ಒಂದು ದಿನ ಕೊಳದ ಬಳಿ ಹೋಗುತ್ತಿದ್ದವು. ಆಹಾ, ಹುಲ್ಲು ಸಾಕಷ್ಟು ಬೆಳೆದಿದೆ, ನಾನು ಬೇಗನೆ ತಿನ್ನುವೆ. ಅಲ್ಲಿ ನೋಡು, ಮಾಂಸದ ತುಂಡೊಂದು ಬಿದ್ದಿದೆ, ಅದನ್ನು ಕಚ್ಚಿ ತುಂಡರಿಸಿ ತಿನ್ನುವೆ. ನಾಯಿಯು ಮಾಂಸವನ್ನು ತುಂಡರಿಸುವ ರೀತಿ ನೋಡಿ ಮೊಲಕ್ಕೆ ಆಶ್ಚರ್ಯವಾಯಿತು. ಅಯ್ಯ ಗೆಳೆಯ, ಅದೆಷ್ಟು ಬೇಗ ಮಾಂಸವನ್ನು ತುಂಡರಿಸಿಬಿಟ್ಟೆ. ನನ್ನ ಈ ಹಲ್ಲುಗಳನ್ನು ನೋಡಿದೆಯಾ, ಎಷ್ಟು ಮೊನಚಾಗಿವೆ. ಆದರೆ ನಿನ್ನ ಹಾಗೆ ನನಗೆ ಹುಲ್ಲು ತಿನ್ನಲು ಆಗುವುದಿಲ್ಲ. ನನ್ನ ಬಾಚಿ ಹಲ್ಲುಗಳನ್ನು ನೋಡು, ಇವು ಹುಲ್ಲನ್ನು ಚೆನ್ನಾಗಿ ಕತ್ತರಿಸುತ್ತವೆ ಗೊತ್ತೇ. ನಿಜ, ನನ್ನ ಕೋರೆ ಹಲ್ಲುಗಳು ಮಾಂಸವನ್ನು ತುಂಡರಿಸಿದಂತೆ. ಮೊಲ ಮತ್ತು ನಾಯಿಯ ಸಂಭಾಷಣೆಯನ್ನು ಕೇಳಿದೆಯಲ್ಲವೇ? ಈಗ ಕನ್ನಡಿಯ ಮುಂದೆ ನಿಲ್ಲು, ನಿನ್ನ ಹಲ್ಲುಗಳನ್ನು ಗಮನಿಸು. ನಿನ್ನ ಸ್ನೇಹಿತನ ಹಲ್ಲುಗಳನ್ನು ನೋಡು. ಎಷ್ಟು ಹಲ್ಲುಗಳಿವೆ ಎಣಿಸು. ಎಲ್ಲಾ ಹಲ್ಲುಗಳು ಒಂದೇ ರೀತಿ ಇವೆಯೇ? ಮುಂಭಾಗದಲ್ಲಿರುವ ಹಲ್ಲುಗಳನ್ನು ಗಮನಿಸು. ಇವು ಅಗಲವಾಗಿವೆ, ಇವಕ್ಕೆ ಹರಿತವಾದ ಅಂಚುಗಳಿವೆ. ಇವೇ ಬಾಚಿ ಹಲ್ಲುಗಳು. ಹಣ್ಣು ಮತ್ತು ತರಕಾರಿಗಳನ್ನು ತಿನ್ನುವಾಗ ಈ ಹಲ್ಲುಗಳು ನಮಗೆ ಸಹಾಯ ಮಾಡುತ್ತದೆ. ಬಾಚಿ ಹಲ್ಲುಗಳು ಆಹಾರವನ್ನು ಕತ್ತರಿಸಲು ಸಹಾಯಕವಾಗಿವೆ. ಬಾಚಿ ಹಲ್ಲುಗಳ ಪಕ್ಕದಲ್ಲಿರುವ ಹಲ್ಲುಗಳನ್ನು ನಿನ್ನ ಸ್ನೇಹಿತರ ಬಾಯಲ್ಲಿ ಗಮನಿಸು. ಇವು ಸ್ವಲ್ಪ ಉದ್ದವಾಗಿವೆ ಹಾಗೂ ಮೊನಚಾಗಿವೆ ಅಲ್ಲವೇ? ಇವೇ ಕೋರೆ ಹಲ್ಲುಗಳು. ಕಬ್ಬು ಮುಂತಾದ ಗಟ್ಟಿಯಾದ ಪದಾರ್ಥಗಳನ್ನು ತಿನ್ನುವಾಗ ಈ ಹಲ್ಲುಗಳು ಸಹಾಯ ಮಾಡುತ್ತದೆ. ಕೋರೆ ಹಲ್ಲುಗಳು ಆಹಾರವನ್ನು ಸಿಗಿಯಲು ಸಹಾಯಕವಾಗಿವೆ. ನಾಯಿ, ಹುಲಿ ಮುಂತಾದ ಮಾಂಸಾಹಾರಿ ಪ್ರಾಣಿಗಳಲ್ಲಿ ಕೋರೆ ಹಲ್ಲುಗಳು ಹೆಚ್ಚು ಉದ್ದವಾಗಿ ಮೊನಚಾಗಿ ಇರುತ್ತವೆ, ಏಕೆಂದರೆ ಅವುಗಳಿಗೆ ಬೇಟೆಯಾಡಿ ಆಹಾರವನ್ನು ಹಿಡಿಯಲು ಹಾಗೂ ಮಾಂಸವನ್ನು ಹರಿದುಕೊಳ್ಳಲು ಮತ್ತು ಎಲುಬುಗಳನ್ನು ಕಚ್ಚಲು ಕೋರೆ ಹಲ್ಲುಗಳು ಸಹಾಯ ಮಾಡುತ್ತದೆ. ದವಡೆಯ ಭಾಗದಲ್ಲಿರುವ ಹಲ್ಲುಗಳೇ ದವಡೆ ಹಲ್ಲುಗಳು. ಅವು ದೊಡ್ಡದಾಗಿವೆ ಮತ್ತು ಚಪ್ಪಟೆಯಾಗಿವೆ. ದವಡೆ ಹಲ್ಲುಗಳು ಆಹಾರವನ್ನು ಅಗಿಯಲು ಸಹಾಯ ಮಾಡುತ್ತವೆ. ಕರೀಂ 7 ತಿಂಗಳ ಮಗು. ಈಗ ಹಲ್ಲುಗಳು ಹುಟ್ಟುತ್ತಾ ಇವೆ. ಇವು ಹಾಲು ಹಲ್ಲುಗಳು. ಜಾನ್ಗೆ ಈಗ 8 ವರ್ಷ. ಅವನಿಗೆ ಒಟ್ಟು 20 ಹಲ್ಲುಗಳಿವೆ. ಅವನ ಹಲ್ಲುಗಳು ಉದುರಲು ಪ್ರಾರಂಭವಾಗಿವೆ. ಹಾಗೆಯೇ ಆ ಜಾಗದಲ್ಲಿ ಹೊಸ ಹಲ್ಲುಗಳು ಮೂಡುತ್ತಿವೆ. ಸುರೇಶನಿಗೆ ಈಗ 35 ವರ್ಷ. ಅವನಿಗೆ ಒಟ್ಟು 32 ಹಲ್ಲುಗಳಿವೆ. ರಂಗಜ್ಜಿಗೆ ಈಗ 70 ವರ್ಷ. ಅವಳ ಹಲವು ಹಲ್ಲುಗಳು ಉದುರಿವೆ. ರಂಗಜ್ಜಿಗೆ ಬಿದ್ದ ಹಲ್ಲುಗಳು ಮತ್ತೆ ಹುಟ್ಟುವುದಿಲ್ಲ. ಕಾಂತಿ 3ನೇ ತರಗತಿಯ ಹುಡುಗಿ. ಸಿಹಿಯೆಂದರೆ ಅವಳಿಗೆ ಬಹಳ ಪ್ರೀತಿ. ದಿನವೂ ಚಾಕೊಲೇಟ್ ಮತ್ತು ಇತರ ಸಿಹಿ ಪದಾರ್ಥಗಳನ್ನು ತಿನ್ನುತ್ತಿದ್ದಳು. ಇವಳು ಸೋಮಾರಿ ಕೂಡ. ಸರಿಯಾಗಿ ಹಲ್ಲುಜ್ಜುತ್ತಿರಲಿಲ್ಲ. ಸಿಹಿ ತಿಂದ ನಂತರ ಬಾಯಿ ತೊಳೆಯುತ್ತಿರಲಿಲ್ಲ. ಕ್ರಮೇಣ ಹಲ್ಲಿನ ಸಂದಿಗಳಲ್ಲಿ ಆಹಾರ ಸಿಕ್ಕಿಕೊಂಡು ಬಾಯಿಂದ ಕೆಟ್ಟ ವಾಸನೆ ಬರಲು ಶುರುವಾಯಿತು. ಹಲ್ಲುಗಳು ಹುಡುಕಾದವು. ಹಲ್ಲುಗಳಲ್ಲಿ ಅಸಾಧ್ಯ ನೋವು, ವಸಡುಗಳಲ್ಲಿ ರಕ್ತ ಮತ್ತು ಕೀವು ಕಾಣಿಸಿಕೊಂಡವು. ಅವಳ ತಂದೆ ಅವಳನ್ನು ದಂತವೈದ್ಯರಲ್ಲಿ ಕರೆದುಕೊಂಡು ಹೋದರು. ದಂತವೈದ್ಯರು ಕಾಂತಿಯ ಹಲ್ಲುಗಳನ್ನು ಪರೀಕ್ಷಿಸಿದರು. ಕಾಂತಿ, ನೀನು ದಿನವೂ ಊಟದ ನಂತರ ಚೆನ್ನಾಗಿ ಹಲ್ಲುಜ್ಜುತ್ತಿಲ್ಲ. ಹಲ್ಲಿನ ಸಂದಿಗಳಲ್ಲಿ ಆಹಾರ ಪದಾರ್ಥಗಳು ಸೇರಿಬಿಟ್ಟಿವೆ. ಸಿಹಿ ತಿಂದ ಕೂಡಲೇ ಬಾಯಿ ತೊಳೆಯುತ್ತಿಲ್ಲ. ಹೀಗಾಗಿ ನಿನ್ನ 3 ಹಲ್ಲುಗಳು ಹುಳುಕಾಗಿವೆ. ಬಾಯಿಯಿಂದಲೂ ದುರ್ಗಂಧ ಬರುತ್ತಿದೆ. ನಿನ್ನ 2 ಹಲ್ಲುಗಳನ್ನು ಕೀಳಲೇಬೇಕು. ಇನ್ನೊಂದಕ್ಕೆ ಸೂಕ್ತ ಚಿಕಿತ್ಸೆ ಮಾಡುವೆ. ಹಲ್ಲುಗಳು ಮುಖದ ಸೌಂದರ್ಯವನ್ನು ಹೆಚ್ಚಿಸುತ್ತವೆ. ಸ್ಪಷ್ಟವಾಗಿ ಉಚ್ಚರಿಸಲು ಹಲ್ಲುಗಳು ಸಹಕರಿಸುತ್ತವೆ. ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಲೈಬ್ರರಿ.